ಮೂಡಾ ಹಗರಣದ ಕೇಸ್ನಲ್ಲಿ ಬಿಗ್ ರಿಲೀಫ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಂತ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಸೈಟ್ ಅನ್ನ ವಾಪಸ್ ತೆಗೆದುಕೊಳ್ತೀವಿ ಅನ್ನೋ ಮಾತುಗಳನ್ನಾಡಿದ್ದಾರೆ. ಹಾಗಾದ್ರೆ ಮೂಡಾ ಸೈಟ್ ಅನ್ನು ವಾಪಸ್ ಪಡಿತಾರ ಸಿಎಂ ಸಿದ್ದರಾಮಯ್ಯ ಅವರು? ಹೈಕೋರ್ಟ್ನಿಂದ ನಮ್ಮ ತಾಯಿಗೆ ರಿಲೀಫ್ ಸಿಕ್ಕಿದೆ. ನಮ್ಮ ತಾಯಿ ಮಾನಸಿಕವಾಗಿ ತೀವ್ರ ನೊಂದಿದ್ರು. ಹೈಕೋರ್ಟ್ ಮೂಲಕವೇ ಸೈಟ್ ವಾಪಸ್ ಪಡೆಯುತ್ತೀವಿ ಅಂತ ಮೈಸೂರಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು. 16 ಸೈಟ್ ವಾಪಸ್ ಕೊಟ್ಟರು ಅಂದ್ರೆ ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು. ತಪ್ಪು ಮಾಡಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನ ಮಾಡೋದು ನಿಲ್ಲಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು. ಆದ್ರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರ್ಬೇಕಾದ ಸೈಟ್ ಅದನ್ನ ತಾಯಿಯವರು ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ? ಈಗ ವಾಪಸ್ ಕೇಳೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ. ಪೂರ್ತಿ ತನಿಖೆ ಮುಗಿಲಿ, ಅದಾದ್ಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು. ಅದಕ್ಕೋಸ್ಕರ ನಾವು ಕೋರ್ಟ್ ನಲ್ಲಿ ಹೋರಾಡಬೇಕು. ಆದ್ರೆ ತಾಯಿಯವ್ರಿಗೆ ಅದು ಸಂಪೂರ್ಣ ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನು ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟ್ಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಖಂಡಿತ ಅವರಿಗೆ ಮೂಡಾ ಹಗರಣದ ಕೇಸ್ನಲ್ಲಿ ಬಿಗ್ ರಿಲೀಫ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಂತ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಸೈಟ್ ಅನ್ನ ವಾಪಸ್ ತೆಗೆದುಕೊಳ್ತೀವಿ ಅನ್ನೋ ಮಾತುಗಳನ್ನಾಡಿದ್ದಾರೆ. ಹಾಗಾದ್ರೆ ಮೂಡಾ ಸೈಟ್ ಅನ್ನು ವಾಪಸ್ ಪಡಿತಾರ ಸಿಎಂ ಸಿದ್ದರಾಮಯ್ಯ ಅವರು? ಹೈಕೋರ್ಟ್ನಿಂದ ನಮ್ಮ ತಾಯಿಗೆ ರಿಲೀಫ್ ಸಿಕ್ಕಿದೆ. ನಮ್ಮ ತಾಯಿ ಮಾನಸಿಕವಾಗಿ ತೀವ್ರ ನೊಂದಿದ್ರು. ಹೈಕೋರ್ಟ್ ಮೂಲಕವೇ ಸೈಟ್ ವಾಪಸ್ ಪಡೆಯುತ್ತೀವಿ ಅಂತ ಮೈಸೂರಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು. 16 ಸೈಟ್ ವಾಪಸ್ ಕೊಟ್ಟರು ಅಂದ್ರೆ ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು. ತಪ್ಪು ಮಾಡಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನ ಮಾಡೋದು ನಿಲ್ಲಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು. ಆದ್ರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರ್ಬೇಕಾದ ಸೈಟ್ ಅದನ್ನ ತಾಯಿಯವರು ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ? ಈಗ ವಾಪಸ್ ಕೇಳೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ. ಪೂರ್ತಿ ತನಿಖೆ ಮುಗಿಲಿ, ಅದಾದ್ಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು. ಅದಕ್ಕೋಸ್ಕರ ನಾವು ಕೋರ್ಟ್ ನಲ್ಲಿ ಹೋರಾಡಬೇಕು. ಆದ್ರೆ ತಾಯಿಯವ್ರಿಗೆ ಅದು ಸಂಪೂರ್ಣ ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನು ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟ್ಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಖಂಡಿತ ಅವರಿಗೆ ಮೂಡಾ ಹಗರಣದ ಕೇಸ್ನಲ್ಲಿ ಬಿಗ್ ರಿಲೀಫ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಂತ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಸೈಟ್ ಅನ್ನ ವಾಪಸ್ ತೆಗೆದುಕೊಳ್ತೀವಿ ಅನ್ನೋ ಮಾತುಗಳನ್ನಾಡಿದ್ದಾರೆ. ಹಾಗಾದ್ರೆ ಮೂಡಾ ಸೈಟ್ ಅನ್ನು ವಾಪಸ್ ಪಡಿತಾರ ಸಿಎಂ ಸಿದ್ದರಾಮಯ್ಯ ಅವರು? ಹೈಕೋರ್ಟ್ನಿಂದ ನಮ್ಮ ತಾಯಿಗೆ ರಿಲೀಫ್ ಸಿಕ್ಕಿದೆ. ನಮ್ಮ ತಾಯಿ ಮಾನಸಿಕವಾಗಿ ತೀವ್ರ ನೊಂದಿದ್ರು. ಹೈಕೋರ್ಟ್ ಮೂಲಕವೇ ಸೈಟ್ ವಾಪಸ್ ಪಡೆಯುತ್ತೀವಿ ಅಂತ ಮೈಸೂರಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು. 16 ಸೈಟ್ ವಾಪಸ್ ಕೊಟ್ಟರು ಅಂದ್ರೆ ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು. ತಪ್ಪು ಮಾಡಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನ ಮಾಡೋದು ನಿಲ್ಲಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು. ಆದ್ರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರ್ಬೇಕಾದ ಸೈಟ್ ಅದನ್ನ ತಾಯಿಯವರು ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ? ಈಗ ವಾಪಸ್ ಕೇಳೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ. ಪೂರ್ತಿ ತನಿಖೆ ಮುಗಿಲಿ, ಅದಾದ್ಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು. ಅದಕ್ಕೋಸ್ಕರ ನಾವು ಕೋರ್ಟ್ ನಲ್ಲಿ ಹೋರಾಡಬೇಕು. ಆದ್ರೆ ತಾಯಿಯವ್ರಿಗೆ ಅದು ಸಂಪೂರ್ಣ ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನು ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟ್ಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಖಂಡಿತ ಅವರಿಗೆ ಮೂಡಾ ಹಗರಣದ ಕೇಸ್ನಲ್ಲಿ ಬಿಗ್ ರಿಲೀಫ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಂತ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಸೈಟ್ ಅನ್ನ ವಾಪಸ್ ತೆಗೆದುಕೊಳ್ತೀವಿ ಅನ್ನೋ ಮಾತುಗಳನ್ನಾಡಿದ್ದಾರೆ. ಹಾಗಾದ್ರೆ ಮೂಡಾ ಸೈಟ್ ಅನ್ನು ವಾಪಸ್ ಪಡಿತಾರ ಸಿಎಂ ಸಿದ್ದರಾಮಯ್ಯ ಅವರು? ಹೈಕೋರ್ಟ್ನಿಂದ ನಮ್ಮ ತಾಯಿಗೆ ರಿಲೀಫ್ ಸಿಕ್ಕಿದೆ. ನಮ್ಮ ತಾಯಿ ಮಾನಸಿಕವಾಗಿ ತೀವ್ರ ನೊಂದಿದ್ರು. ಹೈಕೋರ್ಟ್ ಮೂಲಕವೇ ಸೈಟ್ ವಾಪಸ್ ಪಡೆಯುತ್ತೀವಿ ಅಂತ ಮೈಸೂರಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು. 16 ಸೈಟ್ ವಾಪಸ್ ಕೊಟ್ಟರು ಅಂದ್ರೆ ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು. ತಪ್ಪು ಮಾಡಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನ ಮಾಡೋದು ನಿಲ್ಲಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು. ಆದ್ರೆ ಇವಾಗ ನಾವು
ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರ್ಬೇಕಾದ ಸೈಟ್ ಅದನ್ನ ತಾಯಿಯವರು ಡಿಸೈಡ್ ಮಾಡ್ತಾರೆ, ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ. ಯಾಕಂದ್ರೆ ಈಗ ವಾಪಸ್ ಕೇಳೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ. ಪೂರ್ತಿ ತನಿಖೆ ಮುಗಿಲಿ, ಅದಾದ್ಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು, ಅದಕ್ಕೋಸ್ಕರ ನಾವು ಕೋರ್ಟ್ ನಲ್ಲಿ ಹೋರಾಡಬೇಕು. ಆದ್ರೆ ತಾಯಿಯವ್ರಿಗೆ ಅದು ಸಂಪೂರ್ಣ ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನು ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟ್ಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಖಂಡಿತ ಅವರಿಗೆ ಮುಡಾ ಹಗರಣದ ಕೇಸ್ನಲ್ಲಿ ಬಿಗ್ ರಿಲೀಫ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಂತ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಸೈಟ್ ಅನ್ನ ವಾಪಸ್ ತೆಗೆದುಕೊಳ್ತೀವಿ ಅನ್ನೋ ಮಾತುಗಳನ್ನಾಡಿದ್ದಾರೆ. ಹಾಗಾದ್ರೆ ಮುಡಾ ಸೈಟ್ ಅನ್ನು ವಾಪಸ್ ಪಡಿತಾರ ಸಿಎಂ ಸಿದ್ದರಾಮಯ್ಯ ಅವರು? ಹೈಕೋರ್ಟ್ನಿಂದ ನಮ್ಮ ತಾಯಿಗೆ ರಿಲೀಫ್ ಸಿಕ್ಕಿದೆ. ನಮ್ಮ ತಾಯಿ ಮಾನಸಿಕವಾಗಿ ತೀವ್ರ ನೊಂದಿದ್ರು. ಹೈಕೋರ್ಟ್ ಮೂಲಕವೇ ಸೈಟ್ ವಾಪಸ್ ಪಡೆಯುತ್ತೀವಿ ಅಂತ ಮೈಸೂರಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು. 14 ಸೈಟ್ ವಾಪಸ್ ಕೊಟ್ಟರು ಅಂದ್ರೆ ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು ಅನ್ನೋ. ತಪ್ಪು ಮಾಡಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನ ಮಾಡೋದು ನಿಲ್ಲಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದನ್ನು ವಾಪಸ್ಸು. ಆದ್ರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರ್ಬೇಕಾದ ಸೈಟ್ ಅದನ್ನ ತಾಯಿಯವರು ಡಿಸೈಡ್ ಮಾಡ್ತಾರೆ, ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ. ಯಾಕಂದ್ರೆ ಈಗ ವಾಪಸ್ ಕೇಳೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ. ಪೂರ್ತಿ ತನಿಖೆ ಮುಗಿಲಿ, ಅದಾದ್ಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು, ಅದಕ್ಕೋಸ್ಕರ ನಾವು ಕೋರ್ಟ್ ನಲ್ಲಿ ಹೋರಾಡಬೇಕು. ಆದ್ರೆ ತಾಯಿಯವ್ರಿಗೆ ಅದು ಸಂಪೂರ್ಣ ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನು ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟ್ಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಖಂಡಿತ ಅವರಿಗೆ ಮುಡಾ ಹಗರಣದ ಕೇಸ್ನಲ್ಲಿ ಬಿಗ್ ರಿಲೀಫ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಂತ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಸೈಟ್ ಅನ್ನ ವಾಪಸ್ ತೆಗೆದುಕೊಳ್ತೀವಿ ಅನ್ನೋ ಮಾತುಗಳನ್ನಾಡಿದ್ದಾರೆ. ಹಾಗಾದ್ರೆ ಮುಡಾ ಸೈಟ್ ಅನ್ನು ವಾಪಸ್ ಪಡಿತಾರ ಸಿಎಂ ಸಿದ್ದರಾಮಯ್ಯ ಅವರು? ಹೈಕೋರ್ಟ್ನಿಂದ ನಮ್ಮ ತಾಯಿಗೆ ರಿಲೀಫ್ ಸಿಕ್ಕಿದೆ. ನಮ್ಮ ತಾಯಿ ಮಾನಸಿಕವಾಗಿ ತೀವ್ರ ನೊಂದಿದ್ರು. ಹೈಕೋರ್ಟ್ ಮೂಲಕವೇ ಸೈಟ್ ವಾಪಸ್ ಪಡೆಯುತ್ತೀವಿ ಅಂತ ಮೈಸೂರಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು. 14 ಸೈಟ್ ವಾಪಸ್ ಕೊಟ್ಟರು ಅಂದ್ರೆ ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು ಅನ್ನೋ. ತಪ್ಪು ಮಾಡಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನ ಮಾಡೋದು ನಿಲ್ಲಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದನ್ನು ವಾಪಸ್ಸು. ಆದ್ರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರ್ಬೇಕಾದ ಸೈಟ್ ಅದನ್ನ ತಾಯಿಯವರು ಡಿಸೈಡ್ ಮಾಡ್ತಾರೆ, ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ. ಯಾಕಂದ್ರೆ ಈಗ ವಾಪಸ್ ಕೇಳೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ. ಪೂರ್ತಿ ತನಿಖೆ ಮುಗಿಲಿ, ಅದಾದ್ಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು, ಅದಕ್ಕೋಸ್ಕರ ನಾವು ಕೋರ್ಟ್ ನಲ್ಲಿ ಹೋರಾಡಬೇಕು. ಆದ್ರೆ ತಾಯಿಯವ್ರಿಗೆ ಅದು ಸಂಪೂರ್ಣ ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನು ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟ್ಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಖಂಡಿತ ಅವರಿಗೆ